ಅದು ಒಂದು ಸುಂದರವಾದ ಗ್ರಾಮ. ಆ ಗ್ರಾಮದಲ್ಲಿ ಶಿವ ಎಂಬ ಒಂದು ವಾಟರ್ ಟ್ಯಾಂಕರ್ ನಡೆಸೋ ವ್ಯಕ್ತಿ ಇರ್ತಿದ್ದ. ಆತನು ವಾಟರ್ ಟ್ಯಾಂಕರಲ್ಲಿ ನೀರನ್ನು ತಂದು ಆ ಗ್ರಾಮಕ್ಕೆ ಕೊಡ್ತಾ ಇದ್ದ. ಹಾಗೆ ನೀರನ್ನು ಕೊಡ್ತಾ ಬಂದ ಹಣವನ್ನ ಅವನ ಓನರ್ಗೆ ಕೊಡ್ತಾನೆ. ಹಾಗಿದ್ದಾಗ ಒಂದಿನ ಶಿವ ಅವನ ಓನರ್ ಹತ್ರ ಹೋಗಿ ಹೀಗಂತಾನೆ, ಇದು ತಗೊಳ್ಳಿ, ನಾನು ಕೊಡ್ಬೇಕಾಗಿರೋ ಹಣ ಅಂತ ಕೈಗೆ ಕೊಡ್ತಾನೆ. ಆ ಹಣವನ್ನ ಆತನು ಅದನ್ನ ತಗೊಂಡು, ಏನೋ ರಾತ್ರಿಯೆಲ್ಲ ಎಲ್ಲಿಗೆ ಹೊರಟೋದೆ? ಯಾವಾಗ್ಲೂ ಕುಡಿಯೋದು ತಿನ್ನೋದು ಸರಿ ಹೋಗ್ತಿದೆ ನಿನಗೆ. ಕುಡಿದು ವಾಹನ ನಡೆಸ್ಬೇಡ ಅಂತ ಎಷ್ಟು ಬಾರಿ ಹೇಳಿದ್ದೀನಿ ನಿನಗೆ. ಸರಿ, ಇನ್ಯಾವತ್ತೂ ಹಾಗೆ ಮಾಡಲ್ಲ. ನೀನು ಯಾವಾಗಲೂ ಇದೇ ಮಾತು ಹೇಳ್ತಿದ್ಯಾ, ಆದರೆ ಬೆಳಿಗ್ಗೆ ಮತ್ತೆ ಅದೇ ಮಾಮೂಲಿನೇ. ಈ ದಿನ ಹೋಗು, ಅಲ್ಲಿ ವಾಟರ್ ಟ್ಯಾಂಕ್ಗೆ ತುಂಬ ಕಷ್ಟ ಆಗ್ತಿದೆ, ಕುಡಿದು ಮಾತ್ರ ವಾಹನ ನಡೆಸ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಆತನು ಸರಿ ಅಂತ ಅಂತಾನೆ. ಆ ನಂತರ ಆತನು ಒಂದು ವಾಟರ್ ಟ್ಯಾಂಕರ್ನ ತಗೊಂಡು ಗ್ರಾಮಕ್ಕೆ ಹೋಗ್ತಾನೆ. ಆತನು ಮಾರ್ಗ ಮಧ್ಯದಲ್ಲಿ ಹೀಗನ್ಕೊಳ್ತಾ ಇರ್ತಾನೆ, ಅಪ್ಪ, ನನಗೆ ಅಸಲಿಗೆ ಆಗ್ತಾನೇ ಇಲ್ಲ. ಈ ನಾಲಿಗೆ ನನಗೆ ಎಳಿತಾ ಇದೆ. ನನ್ನ ಗಂಟ್ಲಲ್ಲಿ ಔಷಧಿ ಬೀಳದಿದ್ರೆ ಸತ್ತು ಹೋಗೋ ಹಾಗಿದ್ದೀನಿ ಅಂತ ಅನ್ಕೊಂಡು ಮದ್ಯವನ್ನ ಸೇವಿಸ್ತಾನೆ. ಆತನು ಆ ನಂತರ ಟ್ಯಾಂಕರ್ ನಡೆಸ್ಕೊಂಡು ಹೋಗ್ತಾನೆ. ಆತನು ಮದ್ಯವನ್ನ ಸೇವಿಸ್ತಿರೋದ್ರಿಂದ ಆತನಿಗೆ ಏನೂ ಅರ್ಥ ಆಗಲ್ಲ. ರೋಡ್ಗೆ ಮೂಲೆಗೂ ಈ ಮೂಲೆಗೂ ಟ್ಯಾಂಕರ್ನ ತಿರುಗಿಸ್ತಾ ಇರ್ತಾನೆ. ಆಗ್ಲೇ ಎದುರಿಗೆ ಒಂದಾಕೆ ಬರ್ತಾಳೆ. ಆಕೆಗೆ ಡಿಕ್ಕಿ ಹೊಡಿತಾನೆ. ಆಕೆ ಅಲ್ಲಿಗಲ್ಲೇ ಸತ್ತು ಹೋಗ್ತಾಳೆ. ಆತನು ಆ ದೃಶ್ಯವನ್ನ ನೋಡಿ ತುಂಬಾ ಭಯ ಪಟ್ಕೊಂಡು ಆ ಟ್ಯಾಂಕರ್ನ ಅಲ್ಲೇ ಬಿಟ್ಬಿಟ್ಟು ಭಯದಿಂದ ಅಲ್ಲಿಂದ ಹೊರಟೋಗ್ತಾನೆ. ಆ ದಿನ ಕಳೆದು ಹೋಗುತ್ತೆ. ಆ ಮರುದಿನ ಆ ಓನರ್ ಹತ್ರಕ್ಕೆ ಹೋಗ್ತಾನೆ. ಆ ಸಮಯದಲ್ಲಿ ಶಿವ ಆತನ ಮನೆ ಮುಂದೆ ಇರೋ ಮರದ ಕೆಳಗೆ ಗಾಢವಾಗಿ ನಿದ್ದೆ ಮಾಡ್ತಿರ್ತಾನೆ. ಹೇಯ್, ನಿದ್ದೆ ಹೇಳು, ಮರ್ಯಾದೆಯಾಗಿ ನಿದ್ದೆ ಹೇಳು ಅಂತ ಓನರ್ ಶಿವನ ನಿದ್ದೆ ಎಬ್ಬಿಸ್ತಾನೆ. ಏನ್ರಿ ಇಷ್ಟು ಬೆಳಿಗ್ಗೆ ಮನೆಗೆ ಬಂದ್ರಿ? ಏನೋ ಮುಟ್ಟಳ, ಇದು ಮಧ್ಯಾಹ್ನ 12 ಗಂಟೆ ಸಮಯ. ನಿನ್ನೆ ಬೆಳಿಗ್ಗೆ ತಗೊಂಡು ಹೋದ್ಯಾ ಬಂಡಿನ? ನನ್ನ ಹತ್ರಕ್ಕೆ ಬರ್ದಿದ್ದಾಗ ಏನು ಘನಕಾರ್ಯ ಮಾಡಿದ್ಯೋ ಅಂತ ಬಂದೆ. ಇಷ್ಟಕ್ಕೂ ಗಾಡಿ ಎಲ್ಲೋ ಅಂತ ಓನರ್ ಹಾಗೆ ಕೇಳಿದ್ದಕ್ಕೆ ಶಿವಾಗೆ ನಡೆದಿದ್ದೆಲ್ಲ ನೆನಪಿಗೆ ಬರುತ್ತೆ. ಅದೇ ವಿಷಯನ ಓನರ್ಗೆ ಹೇಳ್ತಾನೆ. ಎಷ್ಟು ಕೆಲಸ ಮಾಡಿದ್ಯೋ, ಈಗಲೇ ನಿನ್ನ ಪೊಲೀಸ್ಗೆ ಹಿಡ್ಕೊಡ್ತೀನಿ. ಬೇಡ ಬೇಡ ಅಯ್ಯ, ಹಾಗೆ ಮಾಡಬೇಡಿ, ನನ್ನ ಜೀವನ ನಾಶ ಆಗೋಗುತ್ತೆ. ಗೊತ್ತೋ ಗೊತ್ತಿಲ್ದೇನೋ ತಪ್ಪಾಗೋಯ್ತಯ್ಯ, ಇನ್ಯಾವತ್ತೂ ಕುಡಿಯಲ್ಲ ಅಯ್ಯ, ನಾನು ಹೋಗಿ ಗಾಡಿ ತರ್ತೀನಯ್ಯ ಅಂತ ಕೇಳ್ಕೊಂಡ ಅಲ್ಲಿಂದ ಹೊರಟೋಗ್ತಾನೆ. ಆತನು ಗಾಡಿ ಬಿಟ್ಟು ಬಂದ ಕಡೆ ಗಾಡಿ ಇರಲ್ಲ. ಆತನು ತುಂಬ ಗಾಬರಿ ಆಗ್ತಾನೆ. ಅಯ್ಯೋ, ಗಾಡಿನ ಯಾರೋ ತಗೊಂಡು ಹೋದ್ರು, ಅವ್ರ ಕೆಲಸ ನೋಡ್ತೀನಿ ಅಂತ ಅವನ ಹತ್ರ ಇರೋ ಔಷಧಿ ಶೀಶೆನ ತಗೊಂಡು ಮತ್ತೆ ಕುಡಿಯೋಕೆ ಶುರು ಮಾಡ್ತಾನೆ. ಆತನು ಅದನ್ನು ಕುಡಿದು ಹೀಗಂತಾನೆ, ಹೇಯ್, ಯಾರೋ ನನ್ನ ಟ್ಯಾಂಕರ್ನ ತಗೊಂಡು ಹೋಗಿದ್ದು ಅಂತ ಕೂಗಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಒಂದು ದೆವ್ವ ಬರುತ್ತೆ. ಹೇಯ್, ನಾನೇ ತಗೊಂಡು ಹೋದ್ನೋ, ಏನು ಮಾಡ್ತೀಯಾ ಅಂತ ಆ ದೆವ್ವ ಅನ್ನುತ್ತೆ. ದೆವ್ವನ ನೋಡಿದ ಆತನಿಗೆ ಕುಡ್ದ ಮತ್ತೆಲ್ಲ ಹಿಡಿತೋಯ್ತು. ಯಾರು ನೀನು? ನಾನು ಯಾರ? ನಿನ್ನೆ ಮದ್ಯ ಸೇವಿಸಿ ನನ್ನ ಟ್ಯಾಂಕರಲ್ಲಿ ಗುದ್ದಿ ಸಾಯಿಸ್ಬಿಟ್ಟಿಯಲ್ವೋ, ಅವಳೇ ನಾನು ನಿನ್ನಿಂದಾನೇ ಸತ್ತು ದೆವ್ವವಾಗಿ ಬದಲಾಗಿದ್ದೀನಿ. ನಾನು ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಆ ದೆವ್ವ ಅನ್ನುತ್ತೆ. ಆಕೆಯೊಂದಿಗೆ ಶಿವ ಹೀಗಂತಾನೆ, ಬೇಡ ಬೇಡ, ನಾನೇನು ಮಾಡಬೇಡ. ನನಗೆ ಒಂದು ಕುಂಟಿ ತಾಯಿ ಇದ್ದಾಳೆ. ನಾನು ಅವಳ ಒಳ್ಳೇದು ಕೆಟ್ಟದು ನೋಡ್ಕೊಳ್ಬೇಕು. ದಯವಿಟ್ಟು ನನ್ನ ಬಿಟ್ಬಿಡು. ಸುಳ್ಳು ಚೆನ್ನಾಗಿ ಹೇಳ್ತಿದ್ಯಾ? ಯಾವಾಗಲೂ ಕುಡಿಯೋದು ತಿನ್ನೋದು ಬಿಟ್ರೆ ನಿನ್ನ ತಾಯಿನ ಅಸಲಿಗೆ ಹಿಡಿಸ್ಕೊಳ್ತಿದ್ಯಾ? ಆಕೆ ಒಂಟಿಯಾಗಿ ಒಂದು ಚಿಕ್ಕ ಮನೆಯಲ್ಲಿದ್ದಾಳೆ. ನಿನ್ನ ಬಗ್ಗೆ ನನಗೆ ಎಲ್ಲ ಗೊತ್ತೋ. ನಿಜಾನೇ, ಆದರೆ ಆಕೆಗೆ ಬೇಕಾಗಿದ್ದೆಲ್ಲವನ್ನು ನಾನೇ ತಗೊಂಡು ಹೋಗ್ತಿದ್ದೀನಿ. ದಯವಿಟ್ಟು ನನ್ನ ಏನೂ ಮಾಡಬೇಡ. ನನ್ನಿಂದ ದೊಡ್ಡ ತಪ್ಪೇ ನಡೆದು ಹೋಯ್ತು ಅಂತ ಶಿವ ಅಳುತ್ತಾ ಇರ್ತಾನೆ. ದೆವ್ವ ಆತನ ಬಗ್ಗೆ ಕರುಣೆ ತೋರಿಸ್ತಾಳೆ. ಸರಿ, ಹಾಗಾದ್ರೆ ನೀನು ನನಗೆ ಒಂದು ಮಾತು ಕೊಡಬೇಕು. ಇನ್ಮೇಲೆ ನೀನು ಅಸಲಿಗೆ ಕುಡಿಬಾರ್ದು. ನೀನು ಕುಡಿದು ಗಾಡಿ ನಡೆಸಿದ್ದಕ್ಕೆ ತಂದೆ ಇಲ್ದಿರೋ ನನ್ನ ಮಗಳು ತಾಯಿ ಇಲ್ದಿರೋಳಾದ್ಲು. ಆಕೆನೂ ನೀನೇ ನೋಡ್ಕೊಳ್ಬೇಕು. ನಿನ್ನ ಹಾಗೆ ಮದ್ಯವನ್ನು ಸೇವಿಸಿ ವಾಹನಗಳನ್ನು ನಡೆಸೋದ್ರಿಂದ ಎಷ್ಟೋ ಆಪತ್ತುಗಳು ನಡೀತಿದೆ. ಅವರ ಪ್ರಾಣಗಳು ಕಳ್ಕೊಳ್ಳೋದು ಇಲ್ಲ, ಇನ್ನೊಬ್ಬರ ಪ್ರಾಣಗಳು ತೆಗೆಯುವಂಥದ್ದು ನಡೀತಿದೆ. ದಯವಿಟ್ಟು ಯಾವತ್ತೂ ಹಾಗೆ ಮಾಡಬೇಡ. ನಂತರ ತಾಯಿರ್ನ ಮಕ್ಕಳನ್ನ ದೂರ ಮಾಡಬೇಡ. ದೆವ್ವ ಹಾಗೆ ಹೇಳಿದ ತಕ್ಷಣ ಆ ಮಾತುಗಳು ಕೇಳಿದ ಆತನು ತುಂಬ ನೋವು ತಪ್ಪದೆ ನಿನ್ನ ಮಗಳನ್ನ ನಾನು ಬೆಳೆಸ್ಕೋತೀನಿ. ಆ ದೆವ್ವ ಆ ನಂತರ ಟ್ಯಾಂಕರ್ನ ತೋರಿಸ್ತೀನಿ.
ಅಯ್ಯೋ, ನನ್ನ ಗಾಡಿಗೆ ಏನಾಯ್ತು, ಹೀಗಾಗಿದೆ, ನಾನದನ್ನು ಕೋಪದಿಂದ ನಾಶ ಮಾಡಿದೆ, ರಿಪೇರ್ ಮಾಡಿಸ್ಕೊ ಅಂತ ಆ ದೆವ್ವ ಅಲ್ಲಿಂದ ಮಾಯ ಆಗೋಯ್ತು. ಇನ್ನು ಆ ನಂತರ ಆತನು ಆ ಟ್ಯಾಂಕರ್ನ ತಗೊಂಡು ಮೆಕ್ಯಾನಿಕ್ ಹತ್ರಕ್ಕೆ ಹೋಗ್ತಾನೆ. ಇನ್ನು ಆತನು ಆ ಮೆಕ್ಯಾನಿಕ್ ಹತ್ರ ಹೀಗೆ ಹೇಳ್ತಾನೆ, ನೋಡಪ್ಪ, ಇದನ್ನು ಸ್ವಲ್ಪ ಸರಿ ಮಾಡಿಕೊಡು, ನಿನಗೆ ಹಣ ತಿಂಗಳು ಕೊಡ್ತೀನಿ, ಬೇಡ ಅನ್ಬೇಡ, ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಶಿವ ಕೇಳ್ಕೊಳ್ತಾನೆ. ಸರಿ ಮಾಡ್ತೀನಿ, ಆದರೆ ತಿಂಗಳು ಮಾತ್ರ ಹಣ ಕೊಡಬೇಕಾಗಿದ್ದೆ. ಇನ್ನು ಅದಕ್ಕೆ ಶಿವ ಸಹ ಸರಿ ಅಂತಾನೆ. ಮೆಕ್ಯಾನಿಕ್ ಸಹ ಸರಿ ಅಂತ ಹೇಳಿ ಕೆಲಸ ಶುರು ಮಾಡ್ತಾನೆ. ಇನ್ನು ಸ್ವಲ್ಪ ದಿನಗಳು ಕಳೆಯುತ್ತೆ. ಇನ್ನು ಆ ಟ್ಯಾಂಕರ್ನ ಹೊಸದಾಗಿ ಮಾಡ್ತಾನೆ. ಆಗ ಆತನು ಅಲ್ಲಿಗೆ ಬಂದು ಅದನ್ನು ನೋಡಿ ತುಂಬ ಸಂತೋಷ ಪಡುತ್ತಾ ಅವನ ಮನಸ್ಸಲ್ಲಿ ಹೀಗೆ ಅನ್ಕೊಳ್ತಾನೆ, ನನಗೆ ಬುದ್ಧಿ ಬಂತು, ಇನ್ಯಾವತ್ತೂ ಕುಡಿಯೋದ್ರ ಕಡೆಗೆ ಹೋಗಲ್ಲ, ತುಂಬ ಚೆನ್ನಾಗಿ ಮಾಡಿದೆ, ನಿನಗೆ ಪ್ರತಿ ತಿಂಗಳು ಹಣ ಚೆನ್ನಾಗೇ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಅದನ್ನು ಎತ್ಕೊಂಡು ಹೋಗ್ಬಿಟ್ಟ. ಇನ್ನು ಆ ದಿನದಿಂದ ಆತನು ಆತನ ತಾಯಿನ ಹುಷಾರಾಗಿ ನೋಡ್ಕೊಳ್ತಾ ಇರ್ತಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮದ್ಯ ಸೇವಿಸೋದ್ರಿಂದ ಎಷ್ಟು ಅಪಾರ್ಥಗಳಾಗುತ್ತೋ. ಕಥರಾಪುರಂ ಎಂಬ ಚಿಕ್ಕ ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಭೀಮಾ ಎಂಬ ಒಂದು ವ್ಯಕ್ತಿ ಇರ್ತಿದ್ದ. ಆತನು ಒಂದು ತಿಂಡಿಪೋತ. 5 ಜನ ತಿನ್ನೋ ತಿಂಡಿನ ಒಬ್ಬನೇ ತಿನ್ನೋನು. ಹಾಗಿದ್ದಾಗ ಅದು ಹಬ್ಬದ ದಿನ. ಅವರ ತಾಯಿ ರುಚಿಕರವಾದ ಆಹಾರವನ್ನು ತಯಾರು ಮಾಡಿ ಅದನ್ನ ರೂಮಲ್ಲಿಟ್ಟು ಹೊರಗಡೆ ಇರೋ ಅವನ ಮಗನ ಹತ್ರಕ್ಕೆ ಬಂದ್ಲು. ಏನು ಹುಡುಗ, ನಾನು ಮಾರ್ಕೆಟ್ ತನಕ ಹೋಗಿ ಬರ್ತೀನಿ, ನೀನು ಇಲ್ಲೇ ಇರು, ಎಲ್ಲಿಗೂ ಹೋಗ್ಬೇಡ, ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ಈ ದಿನ ಹಬ್ಬ ಅಲ್ವಾ, ನಮ್ಮಮ್ಮ ಖಂಡಿತವಾಗ್ಲೂ ತುಂಬಾ ಅಡುಗೆಗಳು ಮಾಡಿರ್ತಾರೆ, ಅದೆಲ್ಲವನ್ನು ನಾನು ತಿಂದು ಬಿಡ್ತೀನಿ ಅಂತ ರೂಮ್ಗೆ ಹೋದ ಭೀಮಾ. ಅಲ್ಲಿರೋ ಆಹಾರ ಪದಾರ್ಥಗಳು ನೋಡಿ, ಅಪ್ಪ ಎಷ್ಟು ಚೆನ್ನಾಗಿದ್ಯೋ, ಇದೆಲ್ಲವನ್ನು ನಾನು ಒಬ್ಬನೇ ತಿಂದ್ಬಿಡ್ತೀನಿ ಅಂದ್ಕೊಂಡು ಅದೆಲ್ಲ ಅವನು ಒಬ್ಬನೇ ತಿಂದ್ಬಿಡ್ತಾನೆ. ಹಾಗೆ ತಿನ್ನುತ್ತಾ ಎಲ್ಲವನ್ನೂ ತಿಂದ್ಬಿಡ್ತಾನೆ. ನಂತರ ಹೋಗಿ ವಿಶ್ರಾಂತಿ ಪಡ್ಕೊಳ್ತಾನೆ. ಸ್ವಲ್ಪ ಸಮಯಕ್ಕೆ ಅವನ ತಾಯಿ ಮನೆಗೆ ವಾಪಸ್ ಬರ್ತಾಳೆ. ಆಕೆ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಖಾಲಿಯಾಗಿರೋ ಪಾತ್ರೆಗಳು ಇರೋದನ್ನ ನೋಡಿ, ಅಯ್ಯೋ, ಇವನೊಮ್ಮೆ ಇದೆಲ್ಲ ತಿನ್ಬಿಡೋ ಹಾಕಿದ್ದಾನೆ ಅಂತ ಅವಳ ಮಗನ ಹತ್ರಕ್ಕೆ ಹೋಗ್ತಾಳೆ. ಆತನು ಚೆನ್ನಾಗಿ ಗೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿರ್ತಾನೆ. ಹೇಯ್, ಹಂದಿ ಥರ ತಿಂದು ಮಲಗಿದ್ಯಾ, ಎದ್ದೇಳು ಅಂತ ಆತನ್ನ ನಿದ್ದೆ ಎಬ್ಬಿಸ್ತಾಳೆ. ಏನಮ್ಮ ನಿದ್ದೆ ಎಬ್ಬಿಸ್ತಿದ್ಯಾ? ಏನೋ ಒಂದೂ ನನಗೆ ಬಿಡದೆ ತಿಂದೆ, ಅದು ನಿನ್ಗೋಸ್ಕರ ಮಾಡಿದ್ದಲ್ಲ, ನಿನಗೆ ಮದುವೆ ಸಂಬಂಧ ಮಾತಾಡೋಕೆ ಬರ್ತಿದ್ದಾರೆ, ಅವ್ರಿಗೋಸ್ಕರ ಏರ್ಪಾಟ್ ಮಾಡಿದ್ದು, ಈಗ ಅವ್ರಿಗೆ ನಾನು ಏನು ಇಡಬೇಕೋ ಅಂತ ಬೈತಾ ಇರ್ತಾಳೆ. ಆ ಸಮಯದಲ್ಲಿ ಒಂದು ವ್ಯಕ್ತಿ ಆತನ ಹೆಂಡತಿಯೊಂದಿಗೆ ಸೇರಿ ಅಲ್ಲಿಗೆ ಬರ್ತಾರೆ. ಅವರು ಬರ್ತಾ ಅವರೊಂದಿಗೆ ಕೆಲವು ಹಣ್ಣುಗಳು ತರ್ತಾರೆ. ಅದನ್ನ ಗಮನಿಸಿದ ತಾಯಿ, ಏನೋ ಅವರು ಬಂದ್ಬಿಟ್ರು, ನೀನು ಹೋಗಿ ರೆಡಿಯಾಗು ಅಂತ ಹೋಗಿ ಆತನ ಹತ್ರ ಹೇಳ್ತಾಳೆ. ಆತನು ಸರಿ ಅಂತ ಹೇಳಿ ಒಳಗಡೆ ಹೋದ. ಆಗ ಆಕೆ ಅವರೊಂದಿಗೆ, ಚೆನ್ನಾಗಿದ್ದೀರಾ ಅಣ್ಣ ಅಂತ ಯೋಗಕ್ಷೇಮವನ್ನು ಕೇಳ್ತಾಳೆ. ನಾನು ಚೆನ್ನಾಗಿದ್ದೀನಮ್ಮ, ನಿಮ್ಮ ಮಗ ಎಲ್ಲಿ? ಇದು ಬಂದ್ಬಿಡ್ತಾನೆ ಅಣ್ಣ, ನಮ್ಮ ಹುಡುಗ ಭೀಮಾ ಅಂತ ಆತನ್ನ ತೋರಿಸ್ತಾಳೆ. ಹೆಸರು ತಕ್ಕಂತೆ ಇದ್ದಾನೆ. ಏನು ಮಾಡ್ತಿರ್ತೀಯಪ್ಪ ನೀನು? ಬೆಳಿಗ್ಗೆ ಹೇಳ್ತೀನಿ, ಟಿಫನ್ ಮಾಡ್ತೀನಿ, ಮಧ್ಯಾಹ್ನ ಊಟ ಮಾಡ್ತೀನಿ, ಮತ್ತೆ ರಾತ್ರಿ ಊಟ ಮಾಡಿ ಮಲ್ಕೊಳ್ತೀನಿ. ಏನಪ್ಪ, ತಿನ್ನೋದಲ್ದೆ ಇನ್ನೇನಾದರೂ ಮಾಡ್ತೀಯಾ? ಉದ್ಯೋಗ ಅಂತದ್ದು? ಉದ್ಯೋಗನ ನನಗೆ ಯಾರು ಕೊಡ್ತಾರೆ? ಉದ್ಯೋಗ ಇಲ್ವಾ? ಸರಿ, ನಿನಗೇನು ಬರುತ್ತೆ? ನೀನೇನು ಮಾಡ್ತೀಯೋ ಹೇಳು, ಅದಕ್ಕೆ ತಕ್ಕಂತೆ ಉದ್ಯೋಗ ನಿನಗೆ ಹುಡುಕೊಡ್ತೀನಿ. ನಾನು 5 ಜನ ತಿನ್ನೋ ಆಹಾರವನ್ನು ನಾನು ಒಬ್ಬನೇ ತಿಂತೀನಿ, ಬೇಕಂದ್ರೆ ನೋಡಿ ಅಂತ ಅವ್ರ ಹತ್ರ ಇರೋ ಹಣ್ಣುಗಳನ್ನು ತಗೊಂಡು ತಿನ್ನೋಕೆ ಶುರು ಮಾಡ್ತಾನೆ. ಏನಪ್ಪ, ನೀನು ಮಾಡೋದು ನೋಡ್ತಿದ್ರೆ ನನ್ನನ್ನು ತಿಂದ್ಬಿಡೋ ಹಾಗಿದ್ಯಾ? ಅಸಲಿಗೆ ಮದುವೆ ಮಾಡ್ಕೊಂಡು ಏನು ಮಾಡ್ಬೇಕು ಅನ್ಕೊಳ್ತಿದ್ಯಪ್ಪ? ಏನಿದೆ ರೀ, ನಿಮ್ಮ ಹುಡುಗಿ 3 ಹೊತ್ತು ಮಾಡಿಟ್ರೆ ಕೂತ್ಕೊಂಡು ತಿಂತೀನಿ. ಇನ್ನ ಸಾಕಪ್ಪ ಸಾಕು, ಅರ್ಥ ಆಯ್ತು. ಇಂಥ ತಿಂಡಿಪೋತ ಸೋಮಾರಿನ ನನ್ನ ಮಗಳಿಗೆ ಕೊಟ್ರೆ ಅವಳು ನಾಳೆ ಬೆಳಿಗ್ಗೆ ಇಲ್ಲಿಗೆ ಬಂದರೆ ಅವಳ ತಿಂಡಿಲೂ ಭಾಗ ಕೇಳ್ತೀಯ. ನಿಮಗೂ ನಿಮ್ಮ ಸಂಬಂಧಕ್ಕೂ ಒಂದು ನಮಸ್ಕಾರ ಅಂತ ಗಂಡ ಹೆಂಡ್ತಿರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಆಗ ತಾಯಿ ಅಳುತ್ತಾ,
ಇನ್ನು ನಿನಗೆ ಈ ಜನ್ಮದಲ್ಲಿ ನಿನಗೆ ಮದುವೆ ಆಗಲ್ವೋ? ನಾನು ಹೋದರೆ ನಿನ್ನ ಪರಿಸ್ಥಿತಿ ಏನೋ ನನಗೆ ಅರ್ಥ ಆಗ್ತಿಲ್ಲ ಭಗವಂತ ಅಂತ ನೋವು ಪಟ್ಕೊಂಡು ಒಳಗಡೆಗೆ ಹೋದ್ಲು. ಹಾಗೆ ದಿನಗಳು ಕಳಿತು. ಆತನು ಯಾವ ಕೆಲಸನೂ ಮಾಡದೆ ತಿಂಡಿ ಪೋತನ ಹಾಗೆ ಕೂತ್ಕೊಂಡು ಇರ್ತಾನೆ. ಇವನ್ನ ಹೇಗಾದರೂ ಬದಲಾಯಿಸ್ಬೇಕು, ಇಲ್ಲ ಹೀಗೆ ತಿಂಡಿ ಪೋತು ಸೋಮಾರಿ ಥರ ಬದಲಾಗ್ಬಿಡ್ತಾನೆ ಅಂತ ಅನ್ಕೊಂಡ್ಲು. ಒಂದಿನ ಭೀಮಾ ಹೊರಗಡೆ ಹೋದ. ತಾಯಿ ಒಬ್ಳೆ ಮನೆಯಲ್ಲಿ ರುಚಿಕರವಾದ ಅಡುಗೆ ಮಾಡಿ ಬಾಗಿಲುಗಳೆಲ್ಲ ಹಾಕ್ತಾಳೆ. ಸ್ವಲ್ಪ ಸಮಯಕ್ಕೆ ಭೀಮಾ ಮನೆಗೆ ಬರ್ತಾನೆ. ಬಾಗಿಲುಗಳು ಹಾಕಿರೋದ್ರಿಂದ ಮನೆ ಕಿಟಕಿಯಿಂದ ಬಗ್ಗಿ ನೋಡ್ತಾನೆ. ಮನೆಯಲ್ಲಿ ಒಂದಿನ ಆಹಾರ ಪದಾರ್ಥಗಳನ್ನು ಮುಂದೆ ಇಟ್ಕೊಂಡು, ಈ ದಿನ ಭೀಮಾ ಬಂದರೆ ಅವನ ಸಾಯಿಸಿ ಇದರೊಂದಿಗೇನೆ ತಿಂತೀನಿ. ನನಗೆ ತಿಂಡಿ ಪೋತ ಅಂದರೆ ತುಂಬ ಇಷ್ಟ. ಅವನು ಯಾವಾಗ ಬರ್ತಾನೋ ಅಂತ ನೋಡ್ತಿದ್ದೀನಿ. ನನಗೆ ಸಮಯ ಇಲ್ಲ, ಕೇವಲ 10 ನಿಮಿಷ ಮಾತ್ರನೇ ಇದೆ. 10 ನಿಮಿಷದಲ್ಲಿ ಅವನು ಬಂದರೆ ಅವನ ಸಾಯಿಸಿ ತಿಂತೀನಿ. ಇಲ್ಲ ಅಂದರೆ ನಾಳೆ ಅವನು ನನ್ನ ಹಾಗೆ ತುಂಬ ಊಟ ಮಾಡ್ತಾನೆ ಅಲ್ವಾ, ಆ ಸಮಯದಲ್ಲಿ ಬಂದು ಅವನ್ನ ತಿಂದು ಬಿಡ್ತೀನಿ ಅಂತ ಅಂತಾಳೆ. ದೆವ್ವನ ನೋಡಿದ ಭೀಮಾ, ಅಯ್ಯೋ ನಮ್ಮಮ್ಮ ಎಲ್ಲಿಗೆ ಹೋದ್ಲು, ಎಲ್ಲಿಂದ ಬಂದ್ಲೋ? ಆದರೆ ನನಗೆ ತುಂಬ ಭಯ ಆಗುತ್ತೆ. ಈ ದೆವ್ವನ ನೋಡಿದ್ರೆ ತಿಂಡಿ ಪೋತುಗಳಂದರೆ ಇಷ್ಟ ಅಂತೆ, ಅದಕ್ಕೆ ನಾನು 10 ನಿಮಿಷದ ನಂತರ ಬರ್ತೀನಿ, ಅದು ಆಗ ಹೊರಟೋಗುತ್ತೆ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಸ್ವಲ್ಪ ಸಮಯದ ನಂತರ ಆತನು ಮನೆಗೆ ವಾಪಸ್ ಬರ್ತಾನೆ. ಆಗ ಮನೆಯಲ್ಲಿ ತಾಯಿ, ಹೇಯ್, ನಿನಗೆ ಇಷ್ಟವಾದ ವಿಧ ವಿಧವಾದ ಅಡುಗೆಗಳು ಮಾಡಿದ್ದೀನಿ, ತಿನ್ನು. ಅಮ್ಮ, ನನಗೆ ಅಷ್ಟು ವಿಧವಾದ ಅಡುಗೆ ಮಾಡಬೇಡ, ನನಗೆ ಸ್ವಲ್ಪ ಅನ್ನ ಸಾಕು, ದಿನ ನಾನು ಸ್ವಲ್ಪ ಅನ್ನನೇ ತಿಂತೀನಿ ಅಂತ ಹೇಳಿ ಸ್ವಲ್ಪ ಊಟವನ್ನೇ ತಿಂತಾನೆ. ಅದೆಲ್ಲ ನೋಡಿದ ತಾಯಿ ಅವಳ ಮನಸ್ಸಲ್ಲಿ, ನಾನು ದೆವ್ವ ವೇಷ ಹಾಕೊಂಡು ಮಾಡಿದ ಪ್ರಯೋಗಕ್ಕೆ ವಿಜಯ ಸಿಕ್ತು. ಇನ್ನು ನನ್ನ ಮಗ ತಿಂಡಿ ಪೋತನ ಹಾಗೆ ಸ್ವಲ್ಪನೂ ಇರಲ್ಲ, ಚಿಕ್ಕ ಪುಟ್ಟ ಏನೋ ಒಂದು ಕೆಲಸ ಮಾಡಿಕೊಂಡ್ರೆ ಅಷ್ಟೇ ಸಾಕು ಅಂತ ಅನ್ಕೊಂಡ್ಲು. ಆ ದಿನದಿಂದ ಭೀಮಾ ತಿಂಡಿ ಪೋತನ ಹಾಗೆ ಅಲ್ಲದೆ ಸಾಧಾರಣವಾಗಿ ಸ್ವಲ್ಪನೇ ತಿಂತಾ ಇರ್ತಾನೆ. ಹಾಗೆ ಸ್ವಲ್ಪ ದಿನಗಳು ಕಳೆಯೋಷ್ಟರಲ್ಲಿ ಆತನು ತಿಂಡಿ ಪೋತನಾಗಿ ತಿನ್ನೋದು ಬಿಟ್ಬಿಟ್ಟು ಒಂದು ಆಟೋನ ನಡೆಸ್ಕೊಳ್ತಾನೆ. ಹಾಗೆ ಬಂದ ಹಣವನ್ನ ಅವನ ತಾಯಿಗೆ ಕೊಟ್ಟು ಸಂತೋಷವಾಗಿರ್ತಾನೆ. ಹಾಗೆ ಸ್ವಲ್ಪ ದಿನಗಳು ಕಳೀತು. ಆತನಿಗೆ ಒಳ್ಳೆ ಸಂಬಂಧ ಬಂದು ಮದುವೆನೂ ಆಗುತ್ತೆ. ಇನ್ನು ಆ ಕುಟುಂಬ ಸಂತೋಷವಾಗಿರುತ್ತೆ.